கூட அதெல்லாம் ஒன்று கூட எவ்வளோ இருக்கு? 30. ஒன்று தான் அனுப்பிச்சிட்டுங்களா? இது என்ன அக்காவில் சொல்ல முடியாது, சதவீதம் வச்சுருந்தது. நீ போட்டு விட்டுணும். டேய் போட சொல்லிட்டேன் நான் உண்மையிலே போட்டேன். மோசங்கடா எதுக்கு வச்சுக்கிறாரு முக்கா? உங்ககிட்ட யாராவது லஞ்சம் ஏதாவது கேட்டாங்கன்னா கொடுக்க முடியாது சொல்லு. நான் இருக்கேன் உங்களோட. அப்படியே யாராவது ஃபோர்ஸ் பண்ணாங்கன்னா இது எங்க மகன், எங்க புள்ள, எங்க அண்ணன், எங்க தம்பி, எங்க விஜய், எங்க விஜயோட ஆட்சின்னு ಸ್ಟ್ರಾಂಗ್ சொல்லுங்க. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಇತ್ತೀಚೆಗೆ ಕರೂರು ರ್ಯಾಲಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕರೆ ಕೊಟ್ಟಂತಹ ಒಂದು ಹೇಳಿಕೆ ಏನಿತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಯಾರು ಕೂಡ ಲಂಚ ಕೊಡೋ ಹಾಗಿಲ್ಲ, ಯಾರಾದ್ರೂ ನಿಮ್ಗೆ ಲಂಚ ಕೇಳಿದ್ರೆ ಸಿಎಂ ಹೇಳಿದ್ದಾರೆ ಅಂತ ನನ್ನ ಹೆಸರು ಹೇಳಿ ನಾನ್ ನಿಮ್ ಜೊತೆ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಏನಾಗಿದೆ ತಮಿಳುನಾಡಿನಲ್ಲಿ? ಬಿಜೆಪಿ ನಾಯಕ ವಿನೋದ್ ಪಿ ಸೆಲ್ವಂ ಅವರು ಮಂಗಳವಾರ ಥವಾಚ್ಚಾ ಪೂರ್ವ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ವೀರ ಲಂಚ ಸ್ವೀಕರಿಸ್ತಾ ಇರೋದನ್ನ ತೋರಿಸೋ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಥವಾಚ್ಚಾ ಪೂರ್ವ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ವೀರ ಸರ್ಕಾರಿ ಗುತ್ತಿಗೆದಾರರಿಂದ 1,30,30,000 ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾ ಇರೋದನ್ನ ತೋರಿಸೋ ವಿಡಿಯೋ ಇದಾಗಿದ್ದು, ಇದು ಥವಾಚ್ಚಾ ಅವರ ನಿಜವಾದ ಮುಖವನ್ನ ಬಹಿರಂಗಪಡಿಸಿದೆ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಲಂಚದ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ನಾವು ಜನರ ಹಣವನ್ನ ಮುಟ್ಟೋದಿಲ್ಲ ಅಂತ ಹೇಳಿದ್ದ ಸಿಎಂ ವಿಜಯ್ ಅವರ ಮಾತುಗಳು ನೆನಪಿಗೆ ಬರುತ್ತೆ. ಶುದ್ಧ ಶಕ್ತಿಯ ಮುಖವಾಡ ಧರಿಸಿಕೊಂಡು ಮಾಡೋ ಎಲ್ಲವೂ ಕೂಡ ಕಳ್ಳತನದ ಕೆಲಸ. ಹೊಸಬ್ರು ಆಡಳಿತ ಕಲಿಯೋದಕ್ಕೆ ಕನಿಷ್ಠ 6 ತಿಂಗಳು ಬೇಕಾಗುತ್ತೆ ಅಂತ ಕೆಲವರು ನೆಪ ಹೇಳ್ತಾರೆ. ಆದ್ರೆ ಕದಿಯೋದಕ್ಕೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ವಿಜಯ್ ಅವರು ಕಠಿಣ ನಿಲುವು ತೆಗೆದುಕೊಂಡ ಕರೂರ್ ರ್ಯಾಲಿಯ ದೃಶ್ಯಗಳು ವೈರಲ್ ಆದ ಟೈಮ್ನಲ್ಲಿ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು, ಮೊನ್ನೆ ಅಷ್ಟೇ ವಿಜಯ್ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ, ತಮಿಳುನಾಡನ್ನ ಯಾರು ಲಂಚ ಕೇಳೋ ಹಾಗಿಲ್ಲ, ಕೇಳಿದ್ರೆ ಯಾರು ಕೂಡ ಕೊಡಬೇಡಿ, ಹಾಗೇನೆ ಯಾರು ಲಂಚ ಸ್ವೀಕಾರ ಮಾಡ್ತಾರೋ ಅದನ್ನ ಸಾಕ್ಷಿ ಸಮೇತ ತೋರಿಸಿದ್ರೆ ಅವರಿಗೆ 1,00,000 ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತೀವಿ ಅನ್ನೋ ಘೋಷಣೆ ಮಾಡಿದ್ರು. ಅದಾದ 2-3 ದಿನಕ್ಕೇನೆ ಹೀಗೆ ಟಿವಿಕೆಯ ಚಂಗಲ್ಪಟ್ಟು ಪೂರ್ವ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿರೋ ಮಾಂಬಕ್ಕಂ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ಎನ್.ವಿ. ವೀರ ಅವರು ಗುತ್ತಿಗೆದಾರರಿಂದ 30,000 ನಗದು ಪಡಿತಾ ಇರೋದು ಗೊತ್ತಾಗಿದೆ. ಈಗಾಗಲೇ 1,00,000 ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಹೇಳ್ತಾ ಇರೋದು ಕೂಡ ಕೇಳಿಸುತ್ತೆ. ಈ ದೃಶ್ಯಾವಳಿಯನ್ನ ಗುತ್ತಿಗೆದಾರರು ರಹಸ್ಯವಾಗಿ ರೆಕಾರ್ಡ್ ಮಾಡಿರೋ ರೀತಿ ಕಾಣಿಸುತ್ತೆ. ಇದು ಒಂದ್ ರೀತಿ ಟಿವಿಕೆಗೆ ಜೊತೆಗೆ ವಿಜಯ್ ಅವರ ಆಡಳಿತದಲ್ಲಿ ಕಪ್ಪು ಚುಕ್ಕೆಯಾಗಿ ಕಾಣಿಸ್ಕೊಳ್ತಾ ಇದೆ. ಇದನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೆ ಡಿಎಂಕೆ ಯಾವ ರೀತಿ ಬಳಸಿಕೊಳ್ಳುತ್ತವೆ ಅನ್ನೋದು ಕೂಡ ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವಿನೋದ್ ಪಿ ಸೆಲ್ವಂ ಅವರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಅತ್ಯಂತ ಭ್ರಷ್ಟ ಡಿಎಂಕೆ ಸರ್ಕಾರದ ವಿರುದ್ಧ ಮಾತಾಡಿ ಜನರ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದ ಟಿವಿಕೆ ಈಗ ತನ್ನ ನಿಜ ಸ್ವರೂಪವನ್ನ ಬಹಿರಂಗಪಡಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಮುಖ್ಯಮಂತ್ರಿ ವಿಜಯ್ ಅವರಿಗೆ ತಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗದಿದ್ರೆ ಅವರು ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆ ತರೋದಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. கூட அதெல்லாம் ஒன்று கூட எவ்வளோ இருக்கு? 30. ஒன்று தான் அனுப்பிச்சிட்டுங்களா? இது என்ன அக்காவில் சொல்ல கொடுத்தேன், சதவீதம் வச்சுருவா. நீ போட்டு விட்டுணும். டேய் போட சொல்லிட்டேன் நான் உண்மையிலே போட்டேன். மோசங்கடா கிளர்க்கு வச்சுக்கிறாரு புக்கை. அது சரியான இல்லை மாட்டேன். அன்னைக்கே சொன்னடா உண்மையில கிளார்க்கு ஏழுமலை இல்லை அப்பு வரல போய் சரி போட சொல்றேண்ணா. 4 வரைக்கும் வேலையை போறான். சீக்கிரம் முடிச்சு கொடுங்க அமௌண்ட் சீக்கிரம். கேட்டுனே போடா. அவர் தான் போடுறேன்றாரு. நான் 4 1 மணி நேரம் ஆயிடுச்சு வந்து. நான் வீடியோ கிட்டே சொல்லிடுறேன். நானே தூங்கலான்னு கிளம்ப மாட்டாங்க. வந்தாங்க அசோசியேஷன் வந்து நின்று சரி சரி நீ போட்டு விட்டுருங்க. நான் பார்த்து ஆள் பில்லு அங்கே எடுத்து போனாதான் அந்த ஆளுக்கு ஆயிட்டு போடுவேன். வீடியோல பிரச்சனை இல்லடா. சரி பார்த்துட்டு போட்டு try to win the people's mandate by talking about the extremely corrupt DMK is now starting to expose itself as an even greater evil, a greater danger force where corruption is just growing rampantly.
just making public appearances and talking about being not corrupt is not going to serve the purpose. The grassroots level corruption seems to be extremely high, and in a video which I had received and I had also posted, it is alleged that a TVK functionary has been demanding money to give a contract from a government contract to award a certain work to one individual of about 1.3 lakhs. If the Chief Minister Vijay cannot even control members of his own political organization, how is he going to bring any change into the system is the question which the people have already started to ask. And it's pretty shameful. And this is not the first charge which is being made against TVK members. There have been several other allegations where people have been asking money at quarries, sand quarries, at storing money. There was a TVK functionary who was saying that only people he says should be taken into the 100-day jobs scheme which is being funded by the government. Only his people should be given those kind of jobs. So all this is nothing but corruption in a form which we have not even seen before, and it's really shameful that TVK is resorting to such practices. In such a scenario today, Tamil Nadu government have introduced ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.